ನಮಸ್ತೆ, ನನ್ನ ಹೆಸರು ಚೇತನ್ ಅಂತ. ನಾನು MBA ಗ್ರಾಜುಯೇಟೆಡ್. ನನಗೆ ಒಂದು 18 to 20 ಡೇಸಿಂದ ನೀಟ್ ಪೇನ್ ಮತ್ತು ಆ್ಯಂಕಲ್ ಪೇನ್ ಇತ್ತು. ಸೊ ನಾನು ನನ್ನ ಫ್ರೆಂಡ್ ಇಂದ ಸಜೆಷನ್ ತೊಗೊಂಡೆ ಅಪೋಲೋದಲ್ಲಿ ಟ್ರೀಟ್ಮೆಂಟ್ ತೊಗೊಳಕ್ಕೆ. ಅಪೋಲೋಗೆ ಬಂದಾಗ ಡಾಕ್ಟರ್ ಸೋಮನಾಥನ ರೆಫರ್ ಮಾಡಿದ್ರು. ಅವ್ರ ಮುಖಾಂತರ ಅವರ ಪ್ರಿಸ್ಕ್ರಿಪ್ಷನ್ ಮತ್ತು ಅವರ ಟ್ರೀಟ್ಮೆಂಟಿಂದ ನಾನು ಸ್ವಲ್ಪ ರಿಕವರಿ ಆಗಿದ್ದೀನಿ. 2 to 3 ಡೇಸ್ ICUಲಿದ್ದೆ. ಈಗ ನಾನು 2 ಡೇಸ್ ಬ್ಯಾಕಿಂದ ವಾರ್ಡ್ಗೆ ಶಿಫ್ಟ್ ಆಗಿ ನಾನೇ ಸ್ವಂತವಾಗಿ ನಾನು ನಡೆಯೋಕ್ಕೆ ಶುರು ಮಾಡಿದ್ದೀನಿ. ಆಮೇಲೆ ನನಗಿರೋ ಪ್ರಾಬ್ಲಮ್ ಸ್ವಲ್ಪ ರಿಕವರಿ ಆಗ್ತಾ ಬರ್ತಾ ಇದೆ. ಆಮೇಲೆ ಈಗ ಸ್ಟಾಫ್ಸ್ಗಳೆಲ್ಲ ಫುಲ್ ಫಾಸ್ಟ್ ಸರ್ವಿಸ್ ಮಾಡ್ತಾರೆ. ಏನೇ ಪ್ರಾಬ್ಲಮ್ ಇರಲಿ, ಫುಡ್ ಐಟಮಿಂದ ಇರ್ಬೋದು, ಹೈಜೀನಿಂದ ಇರ್ಬೋದು ಅಥವಾ ಕ್ಲೀನ್ಲಿನೆಸ್ ಎಲ್ಲ ಓಕೆ, ಎಲ್ಲ ನೀಟ್ ಫಾಸ್ಟ್ ಸರ್ವಿಸ್ ಮಾಡ್ಕೊಡ್ತಾರೆ. ಏನೇ ಐಟಮ್ ಬೇಕಿತ್ತು ಅಥವಾ ಮೆಡಿಸಿನ್ ಬೇಕಿತ್ತು ಅಥವಾ ಈ ಪೇಷಂಟ್ ಸಂಬಂಧಪಟ್ಟಾಗ ಅವ್ರಿಗೆ ಏನೇನು ಎಸೆನ್ಷಿಯಲ್ ಐಟಮ್ಸ್ ಎಲ್ಲ ಫಾಸ್ಟ್ ಸರ್ವಿಸ್ ನಡೆಯುತ್ತೆ. ಟ್ರೀಟ್ಮೆಂಟ್ ತುಂಬಾ ಚೆನ್ನಾಗಿದೆ. ಮ್ಯಾನೇಜ್ಮೆಂಟು ಅಷ್ಟೇ, ಎವ್ರಿ 2 hours ಒನ್ಸ್ ಬಂದು ವಿಚಾರಿಸ್ಕೊಂಡು ಹೋಗ್ತಾ ಇರ್ತಾರೆ. ಹೇಗಿದ್ರೆ ಪೇಷಂಟ್ ರಿಕವರಿ ಆಗ್ತಾ ಇದಲ್ಲ, ಏನ್ ಕತೆ ಏನಿಲ್ಲ. ಡಾಕ್ಟರ್ಸು ಅಷ್ಟೇ ಡೈಲಿ 2 times ಬರ್ತಾರೆ. ಡಾಕ್ಟರ್ ಅಸಿಸ್ಟೆಂಟ್ಸು ಅಷ್ಟೇ ಡೈಲಿ 2 times ಬರ್ತಾರೆ. ನರ್ಸ್ಗಳು ಅಷ್ಟೇ ಪೇನ್ ಟಿಪ್ಸ್ ಆಗಿದ್ದು ಪೇನ್ ಆಗಿಂತ ನೋಡ್ತಾರೆ, ಬಂದು ಚೇಂಜ್ ಮಾಡ್ಕೊಡ್ತಾರೆ. ವಿತಿನ್ ಎಲ್ಲ ಹೌಸ್ ಕೀಪಿಂಗ್ ವರ್ಕರ್ಸ್ ಇಂದ ಹಿಡಿದು ನರ್ಸ್ ಸ್ಟಾಫ್ಸ್ ಎಲ್ಲ ಪ್ರಾಬ್ಲಮ್ ಆಗಿತ್ತು ಅಂದ್ರೆ GB ಸಿಂಡ್ರಮ್ ಅಂತ ಗೊತ್ತಾಯ್ತಿತ್ತು. ಅದು ನನಗೆ ನೀ ತನಕ ಬಂದಿತ್ತು. ಇನ್ನು ಸಿವಿಯರ್ ಆದ್ರೆ ಚೆಸ್ಟ್ ಮತ್ತೆ ಕತ್ಕಂತ ಬಂದ್ಬಿಡುತ್ತೆ ಅಂತ ರೆಫರ್ ಆಗಿತ್ತು. ಸೊ ನಾನು ಬೇಗ ಬಂದಿದ್ದಕ್ಕೆ, ಅಡ್ವಾನ್ಸ್ ಆಗಿ ಬೇಗ ಬಂದಿದ್ದಕ್ಕೆ ನಾನು ಬೇಗ ಟ್ರೀಟ್ಮೆಂಟ್ ಸಿಕ್ಕಿ ಒಳ್ಳೆ ಡಾಕ್ಟರ್ ಇಂದ ನಾನು ಬೇಗ ಗುಣ ಆದೆ. ಇದೇ ತರ ಪ್ರಾಬ್ಲಮ್ ಯಾರು ಬಂದ್ರೆ ವಿಲ್ ಪವರ್ ಮೇಲೆ ನೀವು ಕಾನ್ಫಿಡೆನ್ಸ್ ಆಗಿದೆ. ನೀವು ಏನೇ ತೊಂದರೆ ಅದು ನಾನು ನಡೀತೀನಿ, ನನಗೆ ಆಗುತ್ತೆ, ಐ ವಿಲ್ ಓವರ್ಕಮ್ ದಿಸ್ ಪ್ರಾಬ್ಲಮ್ ಅಂತ ನಿಮ್ಮ ಮನಸ್ಸಲ್ಲಿ ವಿಲ್ ಪವರ್ ಇಂದ ನೀವು ಗುಣ ಆಗ್ಬೋದು. ಏನ್ ತೊಂದರೆ ಇಲ್ಲ. ಯಾವ್ದಾರ ನ್ಯೂರಾಲಜಿ ಪ್ರಾಬ್ಲಮ್ ಅಥವಾ ಬಂದ್ರೆ ಅಪೋಲೋ ಹಾಸ್ಪಿಟಲ್ ಡಾಕ್ಟರ್ ಸೋಮನಾಥ್ ಸರ್ನ ಮೀಟ್ ಮಾಡಿ ತುಂಬಾ ಒಳ್ಳೆ ಟ್ರೀಟ್ಮೆಂಟ್ ಕೊಡ್ತಾರೆ. ಫಾಸ್ಟ್ ರಿಕವರಿ ಆಗುತ್ತೆ.